ರಂಗನಾಥನ ಕ್ಷೇತ್ರಕ್ಕೆ ಹೋಗ್ತಾರೆ ಶ್ರೀಮದ್ ವಾದಿರಾಜರು. ರಂಗನಾಥನ ಕ್ಷೇತ್ರಕ್ಕೆ ಹೋದಾಗ ರಂಗನಾಥ ಸ್ವಾಮಿ ಮಲಗಿದ್ದಾನೆ. ರಾತ್ರಿ ನಿದ್ರೆ ಬರದೇ ಇರೋದಕ್ಕೆ ಎರಡು ಕಾರಣ. ಒಂದು, ಹೊಟ್ಟೆ ಭಾರ ಆಗಿದ್ರೆ ನಿದ್ರೆ ಬರಲ್ಲ. ಜಗತ್ತಿನಲ್ಲಿ ಹೆಂಡತಿಯನ್ನು ಪ್ರೀತಿ ಮಾಡುವಂತಹ ಅಪರೂಪದ ಗಂಡಸರು ಇರಬಹುದು, ಆದರೆ ಜಗತ್ತಿನಲ್ಲಿ ಯಾವ ಗಂಡನೂ ಕೂಡ ಹೆಂಡತಿಗೆ ನೀನು ಹಡಿಬೇಡ ನಾನು ಹಡಿತೇನೆ ಆರಾಮ ಕೂತ್ಕೋ ಅಂತ ಹೇಳುವಂತಹ ಗಂಡ ಜಗತ್ತಿನಲ್ಲಿ ಯಾವ ಹೆಣ್ಣಿಗೂ ಸಿಕ್ಕಿಲ್ಲ. ಅದು ನಮ್ಮ ಲಕ್ಷ್ಮೀದೇವಿಗೆ ಮಾತ್ರ ಸಿಕ್ಕಿರೋದು. ಹಾಗಾದರೆ ನಮಗೆ ಈ ಜನ್ಮದಲ್ಲಿ ನಾವು ಸಂಧ್ಯಾ ವಂದನೆ ಬಿಟ್ಟಿದ್ದೇವೆ, 30 ವರ್ಷ ಆಯಿತು. ಯಾಕೆ ಜನ್ಮಾಂತರದಲ್ಲಿ ನಾವು 60 ವರ್ಷ ಹೆಚ್ಚಿಗೆ ಸಂಧ್ಯಾವನೆ ಮಾಡಿಬಿಟ್ಟಿದ್ದೇವೆ ಕಾಣುತ್ತೆ. ಆ ಪುಣ್ಯ ಹಾನಿ ಮಾಡಕ್ಕೆ ದೇವರು ನಮಗೆ ಈ ವರ್ಷ ಈ ಜನ್ಮ ಸಂಧ್ಯಾವನೆ ಮಾಡಕ್ಕೆ ಪ್ರೇರಣೆ ಮಾಡಿಲ್ಲ. ನಾವು ಹೀಗೆ ಅನುಸಂಧಾನ ಮಾಡ್ಬೋದಲ್ಲ. ಅಂದರೆ ಅವರ ಎಲ್ಲ ಯುಕ್ತಿ ಮಲ್ಲಿಕೆಯೂ ಹಾಗೆ ಎಲ್ಲವೂ ಕೂಡ ಸರಳವಾದ ಯುಕ್ತಿ ಮಲ್ಲಿಕೆಯಲ್ಲಿ ಕಠಿಣವಾದ ಪ್ರಮೇಯಗಳನ್ನು ನಿರೂಪಣೆ ಮಾಡ್ತಾರೆ. ಕಠಿಣವಾದ ವೇದಾಂತದ ಪ್ರಮೇಯಗಳನ್ನು ನಿರೂಪಣೆ ಮಾಡಿದರೂ ಕೂಡ ಅದರ ಭಾಷೆಯ ಸೌಂದರ್ಯ ಸ್ವಲ್ಪವೂ ಮಸುಕಾಗದೆ ಅಂತಹ ಶಬ್ದ ಸೌಂದರ್ಯ, ಅದರ ಅರ್ಥ ಸೌಂದರ್ಯ, ಅದರ ಶಬ್ದ ಸೌಂದರ್ಯಕ್ಕೆ ಆಕರ್ಷಣೆಯಾಗಿ ಆ ಶ್ಲೋಕವನ್ನು ಕಂಠಪಾಠ ಮಾಡಿಬಿಡ್ಬೇಕು ನಾವು ಅಂತ ಅನಿಸೋ ಸ್ಫೂರ್ತಿ ಬರುವ ಹಾಗೆ ಪ್ರತಿ ಶ್ಲೋಕದಲ್ಲೂ ಆ ಶಬ್ದಾರ್ಥಗಳ ಭಾವ ಸೌಂದರ್ಯಗಳನ್ನೆಲ್ಲ ತುಂಬಿ ಶ್ರೀಮದ್ ವಾದಿರಾಜರು ಕಾವ್ಯವನ್ನು ರಚನೆ ಮಾಡ್ತಾ ಇದ್ದಾರೆ. ಅನಂತರ ರಂಗನಾಥನ ಕ್ಷೇತ್ರಕ್ಕೆ ಹೋಗ್ತಾರೆ ಶ್ರೀಮದ್ ವಾದಿರಾಜರು. ರಂಗನಾಥನ ಕ್ಷೇತ್ರಕ್ಕೆ ಹೋದಾಗ ರಂಗನಾಥ ಸ್ವಾಮಿ ಮಲಗಿದ್ದಾನೆ. ಅವ್ರಿಗನ್ನಿಸ್ತು, ಯಾಕೆ ಮಲಗಿರ್ಬೇಕು ಇವನು? ಪ್ರಳಯ ಕಾಲ ಪೂರ್ತಿ ಮಲಗಿದ್ದಾನೆ. ನಾವ್ಯಾರೂ ಇಲ್ಲೇ ಇರಲಿಲ್ಲ. ನಾವು ಯಾರೂ ಕಾಟ ಕೊಡಲಿಕ್ಕೆ ಇರದೇ ಇದ್ದಂತಹ ಪ್ರಳಯ ಕಾಲ ಪೂರ್ತಿ ಪವಡಿಸಿದವನು ಮತ್ತ್ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ದಾನೆ ಅಂತ ವಾದಿರಾಜರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವರದೇ ಆದಂತಹ ಒಂದು ಸ್ವಾರಸ್ಯಕರವಾದ ಉತ್ತರ ಕೊಡ್ತಾರೆ. ಅವರಂತಾರೆ, ರಾತ್ರಿ ನಿದ್ರೆ ಬರದೇ ಇರೋದಕ್ಕೆ ಎರಡು ಕಾರಣ. ಒಂದು, ಹೊಟ್ಟೆ ಭಾರ ಆಗಿದ್ದರೆ ನಿದ್ರೆ ಬರಲ್ಲ. ಅನಂತರ ಪತ್ನಿಯ ಆಲಿಂಗನದ ಭಾಗ್ಯ ಅಕಸ್ಮಾತ್ ಇದ್ದರೆ ಅವ್ರಿಗೂ ನಿದ್ರೆ ಬರಲ್ಲ. ಹಾಗಾಗಿ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಯಾಕೆ ನಿದ್ರೆ ಬಂದಿಲ್ಲ? ರಮಾದೇವಿ ಅವನನ್ನು ಆಲಿಂಗನ ಮಾಡಿಕೊಂಡಿದ್ದಾಳೆ. ಆ ರಮಾದೇವಿಯ ಆಲಿಂಗನದ ಆನಂದದ ಆಸ್ವಾದದಲ್ಲಿ ಅವನಿಗೆ ನಿದ್ರೆ ಬಂದಿಲ್ಲ. ಅದಕ್ಕೆ ಇಲ್ಲಿ ರಮಾದೇವಿನ ದೂರ ಕೂಡಿಸಿ, ನೀನು ಪಾದ ಹತ್ರ ಕೂತ್ಕೊಂಡು ದೂರ ಕೂಡಿಸಿ ಆರಾಮಾಗಿ ಮಲಗಿದಾನೆ ಕಾಣುತ್ತೆ ಅಂತ ವಾದಿರಾಜರು. ಇನ್ನು ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡು ಮಲಗಿದ್ದ ಭಗವಂತ ಈಗ ಜಗತ್ತಿನ ಒಳಗಿದ್ದ ಹೊಟ್ಟೆ ಒಳಗಿದ್ದ ಜಗತ್ತನ್ನೆಲ್ಲ ಹೊರಗಡೆ ಸೃಷ್ಟಿ ಮಾಡಿ ಹಾಕಿದ್ದಾನೆ. ಹಾಗಾಗಿ ಹೊಟ್ಟೆ ಹಗುರಾಗಿದೆ, ಅದಕ್ಕೆ ಆರಾಮಾಗಿ ನಿದ್ದೆ ಮಾಡಿದ್ದಾನೆ ಹಾಗೆ ಅಂತ ವಾದಿರಾಜರು ಅಂತಾರೆ. ಲಕ್ಷ್ಮೀ ದೇವಿಯನ್ನು ಒಂದು ದೇವರ ನಾಮದಲ್ಲಿ ಕೊಂಡಾಡ್ತಾ ಹೇಳ್ತಾರೆ, ಜಗತ್ತಿನಲ್ಲಿ ಗಂಡನನ್ನು ಹೆಂಡತಿಯನ್ನು ಪ್ರೀತಿ ಮಾಡುವಂತಹ ಅಪರೂಪದ ಗಂಡಸರು ಇರಬಹುದು. ಆದರೆ ಅಬ್ಬಬ್ಬ ಅಂದರೆ ಏನು ಮಾಡೋದು? ಎಷ್ಟೇ ಪ್ರೀತಿ ಮಾಡಿದ್ರು ಏನು ಮಾಡಬಹುದು? ನೀನು ಆರಾಮಾಗಿ ಕೂತು ನಾನು ಅಡುಗೆ ಮಾಡಿ ಹಾಕ್ತೀನಿ, ನೀನು ಆರಾಮಾಗಿ ಕೂತು ನಾನು ಬಟ್ಟೆ, ಎಲ್ಲದಕ್ಕೂ ಮಿಷಿನ್ ಬಂದಿದೆ, ಯೋಚನೆ ಇಲ್ಲ, ನೀನು ಆರಾಮಾಗಿ ಕೂತು ನಾನು ಅಡುಗೆ ಮಾಡ್ತೀನಿ ಅಂತೆಲ್ಲ ಹೇಳ್ಬೋದು. ಆದರೆ ಜಗತ್ತಿನಲ್ಲಿ ಯಾವ ಗಂಡನೂ ಕೂಡ ಹೆಂಡತಿಗೆ ನೀನು ಹಡಿಬೇಡ ನಾನು ಹಡಿತೇನೆ ಆರಾಮಾಗಿ ಕೂತ್ಕೋ ಅಂತ ಹೇಳುವಂತಹ ಗಂಡ ಜಗತ್ತಿನಲ್ಲಿ ಯಾವ ಹೆಣ್ಣಿಗೂ ಸಿಕ್ಕಿಲ್ಲ. ಅದು ನಮ್ಮ ಲಕ್ಷ್ಮೀದೇವಿಗೆ ಮಾತ್ರ ಸಿಕ್ಕಿರೋದು. ಲಕ್ಷ್ಮೀದೇವಿಗೆ ಭಗವಂತ ನೀನು ಆರಾಮಾಗಿರು ನಾನು ಹಡಿತೇನೆ ಅಂತೇಳಿ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ ಅಂತ ತನ್ನ ದೇಹದ ಅಂಗಾಂಗಗಳಿಂದಲೇ ಅವನು ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಯಾಕೆಂದರೆ ಹೆಚ್ಚು ಮಕ್ಕಳನ್ನು ಪಡೆದರೆ ಲಕ್ಷ್ಮೀದೇವಿಯ ದೇಹ ಸೌಂದರ್ಯಕ್ಕೆ ಎಲ್ಲಿ ಕುಂದು ಬರುತ್ತೋ ಅಂತ ಈ ಲೌಕಿಕ ಪುರುಷರ ಒಂದು ಕ್ರಮವನ್ನು ಭಗವಂತ ತಾನು ಪ್ರಕಟಗೊಳಿಸ್ತಾ, ಹೆಚ್ಚು ಮಕ್ಕಳನ್ನು ನೀನೇ ಹಡಿದ್ರೆ ನೀನು ಲಾವಣ್ಯಕ್ಕೆ ಎಲ್ಲಿ ಕುಂದು ಬರುತ್ತೋ ನೀನು ಆರಾಮಾಗಿ ಕೂತೋ ನಾನು ಹಡಿತಾ ಇರ್ತೇನೆ ನೋಡ್ತಾ ಇರು ನೀನು ಅಂಥೇಳಿ ಆ ಲಕ್ಷ್ಮೀದೇವಿಗೆ ಪ್ರಸವದ ವೇದನೆಯೂ ಇಲ್ಲದೆ ಆನಂದವಾಗಿರಬೇಕು ಅನ್ನೋ ರೀತಿಯಲ್ಲಿ ಭಗವಂತ ತಾನೇ ತನ್ನ ನಾಭಿ ಕಮಲದಲ್ಲಿ ತನ್ನ ದೇಹದಲ್ಲೆಲ್ಲ ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ನಮಸ್ತೆ ವಿಮಲೆ ಕೋಮಲೆ ಅಂತ ದೇವರ ನಾಮ ಪ್ರಾರಂಭ ಆಗತ್ತೆ. ನಾನು ಹಾಡೋಕ್ಕೆ ಶುರು ಮಾಡಿದರೆ ಮುಂದಿನ ಪ್ರವಚನಕಾರರಿಗೆ ಶ್ರೋತೃಗಳು ಇರಲ್ಲ, ಆದ್ದರಿಂದ ನಾನು ಹಾಡೋ ಸಾಹಸ ಮಾಡ್ತಾ ಇಲ್ಲ. ಆ ದೇವರ ನಾಮದಲ್ಲಿ ಶ್ರೀಮದ್ ವಾದಿರಾಜರು ಈ ಅಂಶವನ್ನು ತಿಳಿಸ್ತಾರೆ. ಇದು ಬರೀ ಹಾಸ್ಯದ ಲೇಪ ಅಲ್ಲ, ಇದರೊಳಗೆ ಒಂದು ಶಾಸ್ತ್ರದ ಸೂಕ್ಷ್ಮವನ್ನು ಸೇರಿಸಿದ್ದಾರೆ. ಭಗವಂತ ಸ್ವತಂತ್ರ ಸರ್ವೋತ್ತಮ ಅಂತ ಹೇಳಿದಾಗ ಏನು ಸ್ವತಂತ್ರ? ಅವನು ಸಂತಾನ ಪಡೀಬೇಕಾಗಿದೆ, ಲಕ್ಷ್ಮೀದೇವಿ ಬೇಕೇ ಬೇಕು. ಇನ್ನೇನು ಬೇಕಾದ್ರೂ ಹಾರಾಡ್ಬೋದು ಗಂಡಸರು, ಆದರೆ ಸಂತಾನಕ್ಕೆ ಹೆಂಡತಿಯನ್ನು ಅವಲಂಬಿಸಲೇಬೇಕು. ಆದ್ದರಿಂದ ನಾರಾಯಣ ಅವನೆಂಥ ಸ್ವತಂತ್ರ, ಅವನಿಗೂ ಸಂತಾನಕ್ಕೆ ಲಕ್ಷ್ಮೀ ಬೇಕೇ ಬೇಕು ಅಂತ ಅಂದುಕೊಳ್ಳುವವರಿಗೆ ಲಕ್ಷ್ಮಿಯ ಅಗತ್ಯವಿಲ್ಲದೆ ಸಂತಾನವನ್ನು ಸೃಷ್ಟಿ ಮಾಡಬಲ್ಲ ಮಹಾಪ್ರಭು, ಅಂಥ ಸ್ವತಂತ್ರ ಅಂತ ಭಗವಂತನ ನಿರವಧಿಕ ಸ್ವಾತಂತ್ರ್ಯವನ್ನು ತಿಳಿಸುವುದು ಒಂದು ಅದರ ಉದ್ದೇಶ ಇದೆ ಅನ್ನುವುದನ್ನು ಗಮನಿಸಬೇಕು. ಹೀಗೆ ಲಕ್ಷ್ಮೀನಾರಾಯಣರ ಪರಮ ಪ್ರೇಮವನ್ನು ವರ್ಣನೆ ಮಾಡ್ತಾರೆ, ಅದರೊಳಗೆ ಭಗವಂತನ ಸರ್ವ ಸ್ವಾತಂತ್ರ್ಯವನ್ನು ವರ್ಣನೆ ಮಾಡ್ತಾರೆ. ಹೊರಗಡೆ ಬಹಳ ತಮಾಷೆಯಾದ ವಿನೋದದ ಭಾಷೆ ಬಳಸ್ತಾರೆ,
ಒಳಗಡೆ ತತ್ವ ರಹಸ್ಯವನ್ನು ತುಂಬಿಡ್ತಾರೆ. ಇದು ಶ್ರೀಮದ್ ವಾದರಾಜರ ಅದ್ಭುತವಾದಂತಹ ಒಂದು ವರ್ಣನೆ. ಕೃಷ್ಣ ಬಾಲಕನಾಗಿದ್ದಾಗ ಒಬ್ಬರ ಮನೆಯಲ್ಲಿ ಬಂದು ಬೆಣ್ಣೆಯ ಗಡಿಗೆ ಒಳಗೆ ಕೈ ಹಾಕಿದ. ಅಷ್ಟರೊಳಗೆ ಆ ಮನೆಯ ಒಡತಿ ಬಂದುಬಿಟ್ಲು. ಮನೆಯ ಒಡತಿ ಬಂದ ಕೂಡಲೇ ಸಾಮಾನ್ಯವಾಗಿ ಕದಿಬೇಕು ಅಂತ ಕೈ ಹಾಕಿದವರಿಗೆ ಮನೆಯ ಒಡತಿ ಬಂದರೆ ಗಾಬರಿ ಆಗಬೇಕು. ಆದರೆ ನಮ್ಮ ಕೃಷ್ಣನ ಗಾಬರಿ ಪಡಲಿಲ್ಲ. ಅವನಂದ ಕೇಳಿದವಳು ಯಾಕೆ ನೀನು ಗಡಿಗೆ ಒಳಗೆ ಯಾಕೆ ಬೆಣ್ಣೆ ಗಡಿಗೆಯಲ್ಲಿ ಯಾಕೆ ಕೈ ಹಾಕಿದ್ದಿ ಅಂತ ಅವಳು ಕೇಳ್ತಾ ಇದ್ದಾಳೆ. ಅವಳಿಗೆ ನಾನು ಕೃಷ್ಣನನ್ನು ಒಳ್ಳೆ ಸಮಯದಲ್ಲಿ ಹಿಡಿದಾಕಿದ್ದೇನೆ ಅಂತ ಅವಳಿಗೆ ಒಂದು ಖುಷಿ. ಆದರೆ ಕೃಷ್ಣ ಹಾಗೆಲ್ಲ ಸಿಕ್ಕಾಕ್ಕೊಳ್ಳೋನಲ್ಲ. ಕೃಷ್ಣ ಹೇಳ್ದ, ಈ ಬೆಣ್ಣೆ ಬಹಳ ಮೃದುವಾಗಿದೆ, ಆದ್ದರಿಂದ ನಿನ್ನಂತಹ ಕಠೋರ ಹೃದಯದವರು ಮನೆಯ ಒಳಗೆ ಇಷ್ಟು ಮೃದುವಾದ ಬೆಣ್ಣೆ ಇರುವುದಕ್ಕೆ ನಾಲಾಯಕ್ಕೂ, ಅದಕ್ಕೆ ನಾನು ಬಹಳ ಮೃದು ಹೃದಯಿ, ಈ ಮೃದುವಾದ ಬೆಣ್ಣೆ ನನ್ನೊಳಗಿದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಳ್ತಾ ಇದ್ದೆ, ನೀನು ಬಂದು ನೋಡು ಅಂತ ಅಂದ ಅವನು. ಅವಳಿಗೂ ಸಿಟ್ಟು ಬಂತು. ಅವಳಂದು, ನೀನು ಮಗುವಾಗಿದ್ದಾಗ 4 ತಿಂಗಳ ಕೂಸಾಗಿದ್ದಾಗ ನಿನ್ನ ಕಾಲು ತಾಗಿ ಗಾಡಿ ಒಡೆದೋಯ್ತು, ನೀನೇನು ಮೃದು, ನಾನೇ ಮೃದು, ನೀನಲ್ಲ ಅಂತ ಅವಳು ವಾದ ಮಾಡಿದ್ರು. ಹೆಂಗಸರೇನು ಕಮ್ಮಿ ಅಲ್ಲ, ಅವರು ವಾದ ಮಾಡಿದ್ರು. ಅದಕ್ಕೆ ಕೃಷ್ಣ ಸೋಲ್ತಾನೇನು, ಸೋಲ್ ನಾವು ಇಂಗ್ಲೀಷಲ್ಲಿ, ಹಾಗಾಗಿ ನಮಗೆ ಸೋಲು ಹೊರತು ಅವನಿಗೆ ಸೋಲು ಬರಲ್ಲ. ಆ ಕೃಷ್ಣ ಹೇಳ್ತಾನೆ, ಹೌದು ನನ್ನ ಪಾದ ಬಹಳ ಕಠಿಣವಾಗಿದೆ, ನಿಜ ನೀ ಹೇಳಿದ್ದು, ಯಾಕೆ ಅಂತ ನಿಂಗೆ ಗೊತ್ತಿಲ್ಲ, ನಾ ಹೇಳ್ತೀನಿ ಕೇಳು ಅಂದ ಅವನು. ಏನೋ ಹೇಳ್ತಾನೆ ಅಂತ ಮೈಯೆಲ್ಲ ಕುತೂಹಲದಿಂದ ಕಿವಿ ಮಾಡಿಕೊಂಡು ಕೇಳಿದರೆ ಕೃಷ್ಣ ಹೇಳ್ದ, ನಾನು ಮಗುವಾಗಿದ್ದಾಗ ಏರು ಯೌವನದ ಯುವತಿಯರು ನೀವು ನಿಮ್ಮ ಎದೆಯ ಮೇಲೆ ನಿಂತ್ಕೊಂಡು ನನ್ನನ್ನು ಆಟ ಆಡಿಸ್ತಾ ಇದ್ರಲ್ಲ, ನಿಮ್ಮ ಪಯೋಧರಗಳ ಕಾಠಿಣ್ಯ ನನ್ನ ಕಾಲಿಗೆ ಮೆತ್ಕೊಂತು, ನಾನೇನು ಮಾಡಲಿ ಅಂತ ಕೃಷ್ಣ ಉತ್ತರ ಕೊಟ್ಟನಂತೆ. ಇಂಥ ಕೃಷ್ಣನ ಬಹಿರಂಗ ಸಭೆಯ ಒಳಗೆ ಇವನನ್ನು ಪ್ರಶ್ನೆ ಮಾಡೋದೇ ತಪ್ಪು ಅಂತ ಅವಳಿಗೆ ಬಹುಶಃ ಅವತ್ತು ಮನವರಿಕೆ ಆಗಿರಬೇಕು. ಹೀಗೆ ಕೃಷ್ಣನ ಬಾಲ್ಯಲೀಲೆಗಳಲ್ಲಿ ಆ ಅದ್ಭುತವಾದ ಕಾವ್ಯದ ಸೌಂದರ್ಯವನ್ನು ತುಂಬುತ್ತಾರೆ, ಆ ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಕೃಷ್ಣ ಎಲ್ಲರ ಮನೆಗೆ ಹೋಗಿ ಬೆಣ್ಣೆಗಳನ್ನು ಕದ್ದ ಅಂತ ನಾವು ಕಥೆ ಕೇಳಿದ್ದೇವೆ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಕೃಷ್ಣನ ನವನೀತ ಶೌರ್ಯವನ್ನೆಲ್ಲ ಒಂದೇ ಪದ್ಯದಲ್ಲಿ ಅದರ ಒಳಗಿರುವ ಭಾವವನ್ನು ವರ್ಣನೆ ಮಾಡಿ ಮುಗಿಸಿಬಿಡ್ತಾರೆ. ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗಲ್ಲ ಅವರು. ಯಾರು ಆ ಗೋಕುಲದಲ್ಲಿ ಏನು ಕೃಷ್ಣನ ಭಕ್ತರಿದ್ದರು, ಕೆಲವರು ಹಿಂದಿನ ಜನ್ಮದಲ್ಲಿ ತಮ್ಮ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿದರು. ಕೃಷ್ಣ ಅವರ ಮನೆಗೆ ಬೆಣ್ಣೆ ಕದಲಿಕ್ಕೆ ಹೋದಾಗ ಅವರಿಗೆ ತನ್ನನ್ನು ಗದರುವಂತೆ ಪ್ರೇರಣೆ ಮಾಡಿ ಆ ಗದರಿದ ಕಾರಣದಿಂದ ಅವರ ಹಾಲು ಮೊಸರು ಬೆಣ್ಣೆಯೆಲ್ಲ ಉಳಿಸಿ ಬಂದ. ಆದರೆ ಅವರು ಅಧಿಕವಾಗಿ ಗಳಿಸಿದ್ದ ಪುಣ್ಯವನ್ನು ಕಳೆದು ಬಂದ. ಯಾರಿನ್ನೂ ಅವರ ಯೋಗ್ಯತೆಗೆ ಅನುಗುಣವಾಗಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕಾಗಿತ್ತು, ಅವರ ಮನೆಗೆ ಹೊಕ್ಕಿದ. ತಾನು ಅವರ ಮನೆಯಲ್ಲಿ ಬೆಣ್ಣೆಯನ್ನು ಮೆದ್ದಾಗ ಅವರಿಗೆ ಕೃಷ್ಣಾರ್ಪಣ ಅಂತ ಹೇಳುವ ಬುದ್ಧಿ ಕೊಟ್ಟ. ಅವರ ಮನೆಯ ಬೆಣ್ಣೆ ಹಾಲು ಮೊಸರು ಖಾಲಿಯಾಯಿತು, ಪುಣ್ಯವನ್ನು ತುಂಬಿಟ್ಟು ಬಂದ. ಇದು ಅವನ ನವನೀತ ಚೌರ್ಯದ ಹಿನ್ನೆಲೆ ಅಂತ ಶ್ರೀವಾದರಾಜರು ನಮ್ಮ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಒಂದೇ ಪದ್ಯದಲ್ಲಿ ಹೇಳ್ತಾರೆ. ಅದನ್ನು ಕೂಡ ವಾದರಾಜರು ತಮ್ಮ ರುಕ್ಮಿಣಿ ಶಿವಜಿಯ ಕಾವ್ಯದಲ್ಲಿ ಅದನ್ನು ತುಂಬುತ್ತಾರೆ. ಯಾರು ಕೃಷ್ಣ ಮೊಸರು ಹಾಲು ಬೆಣ್ಣೆಗಳನ್ನು ಕದಲಿಕ್ಕೆ ಬಂದಾಗ ಗದರಿಸಿದರೋ ಅವರ ಎಲ್ಲ ಪುಣ್ಯ ಸಮೂಹವನ್ನೇ ತೆಗೆದುಕೊಂಡು ಹೋಗದ. ಯಾರು ಸಂತೋಷವಾಗಿ ಕೃಷ್ಣನಿಗೆ ಅರ್ಪಣೆ ಮಾಡಿದರೋ ಅವರಿಗೆ ತಾನು ಪುಣ್ಯವನ್ನೆಲ್ಲ ಅವರ ತುಂಬಿಟ್ಟು ಬಂದ ಅಂತ ಆಚಾರ್ಯರ ತತ್ವ ರಹಸ್ಯವನ್ನು ವಾದರಾಜರು ತಮ್ಮ ರುಕ್ಮಿಣಿ ಶಿವಜಿಯ ಕಾವ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಯೋಗ್ಯತೆ ಮೀರಿ ಮಾಡಿಸಿದ ಪುಣ್ಯ ಅದನ್ನು ಪರಮಾತ್ಮ ನಾಶ ಮಾಡ್ದ ಅನ್ನೋ ಪ್ರಮೇಯ ಇದೆಯಲ್ಲ, ಇದು ನಮಗೆ ಬಹಳ ವಿಚಿತ್ರ ಅಂತ ಅನಿಸುತ್ತೆ. ನಾವು ಯೋಗ್ಯತೆ ಪುಣ್ಯ ಮಾಡಿಸಿದ್ದು ಅವನು ಪರಮಾತ್ಮ, ನಾಹಂಕರ್ತ ಹರಿಕರ್ತ ಅಂತ ನಾವು ಹೇಳ್ತೇವೆ. ಆ ಪುಣ್ಯವನ್ನು ಮಾಡಿಸುವ ಭಗವಂತ ಯೋಗ್ಯತೆ ಮೀರಿ ಮಾಡಿಸೋದು ಯಾಕೆ? ಅದನ್ನು ಆಮೇಲೆ ಈ ರೀತಿಯ ಕಾರಣಗಳಿಂದ ಅದನ್ನು ಪರಿಹಾರ ಮಾಡೋದು ಯಾಕೆ? ನಮ್ಮ ಯೋಗ್ಯತೆ ಇದ್ದಷ್ಟೇ ಮಾಡಿಸ್ಬೇಕಾಗಿತ್ತು. ಜಾಸ್ತಿ ಮಾಡಿಸಿ ನಾವು ಅದನ್ನು ಇಷ್ಟಪಡೋಷ್ಟೊಳಗೆ ಅದನ್ನು ಹಾಳು ಮಾಡ್ತಾನೆ, ನಾಶ ಮಾಡ್ತಾನೆ ಅಂತಂದರೆ ಯಾಕೆ ಹೀಗೆ ಮಾಡ್ತಾನೆ ಪರಮಾತ್ಮ? ಯಾಕೆ ಮಾಡ್ತಾನೆ ಅಂದರೆ ಪರಮಾತ್ಮ ಎಲ್ಲರಿಗೂ ಅವರವರ ಯೋಗ್ಯತಾನುಸಾರವಾಗಿಯೇ ಫಲವನ್ನು ಕೊಡೋದು, ಅದೇ ಅವನ ಸಂಕಲ್ಪ. ಅವನು ಯೋಗ್ಯತಾನುಸಾರವಾಗಿ ಫಲವನ್ನು ಕೊಡ್ತಾ ಇದ್ದಾಗ, ಪುಣ್ಯ ಮಾಡಿಸ್ತಾ ಇದ್ದಾಗ ನಮಗೊಂದು ತರ್ಕ ಬರುತ್ತೆ ತಲೆ ಒಳಗೆ. ಅವಂದೇನು ರೀ, ನಮ್ಮ ಯೋಗ್ಯತೆ ಇತ್ತು ಕೊಟ್ಟ, ಅವಂದೇನು ದೊಡ್ಡಷ್ಟಕ್ಕೆ, ತಿಂಗಳು ಕೆಲಸ ಮಾಡಿದ್ಮೇಲೆ ಸಂಬಳ ಕೊಟ್ಟರು ಅಂತ ಯಾರು ಹೊಗಳ್ತಾರೇನು? ತಿಂಗಳು ದುಡಿದೇವೆ ಸಂಬಳ ಕೊಟ್ಟಾರೆ ಅಷ್ಟೇ ಅವರು. ಹಾಗೆ ನಮ್ಮ ಯೋಗ್ಯತೆ ಇತ್ತು ಕೊಟ್ಟ ದೇವರು, ಅವಂದೇನು ದೊಡ್ಡಷ್ಟಕ್ಕೆ, ನಮ್ಮ ಯೋಗ್ಯತೆ ಮೀರಿ ಕೊಡಲಿ ಆಗ ನಾವು ದೇವರು ಅಂತೇವೆ. ಹಾಗೆ ಅಂತ ಕೆಲವರು ಮೊಂಡು ವಾದ ಮಾಡೋರು ಇರ್ತಾರೆ. ಅದಕ್ಕೆ ಭಗವಂತ ನಿಮ್ಮ ಯೋಗ್ಯತಾನುಸಾರವಾಗಿಯೇ ನಾನು ಕೊಡ್ತೇನೆ, ಹಾಗೆ ಅಂಥೇಳಿ ನಾನು ನಿಮ್ಮ ಯೋಗ್ಯತೆಯ ಅಧೀನ ಅಲ್ಲ,
ನಿಮ್ಮ ಯೋಗ್ಯತೆಯನ್ನು ಮೀರಿ ಕೊಡೋಕ್ಕೂ ನನಗೆ ಬರುತ್ತೆ ಅಂತ ತನ್ನ ಸ್ವಾತಂತ್ರ್ಯವನ್ನು ತಿಳಿಸುವುದಕ್ಕೋಸ್ಕರ ಕೆಲವರಿಂದ ಯೋಗ್ಯತೆ ಮೀರಿ ಮಾಡಿಸ್ತಾನೆ. ಆದರೆ ನಾನು ಯೋಗ್ಯತೆ ಮೀರಿ ಕೊಡಬಹುದು, ಅದನ್ನು ದಕ್ಕಿಸಿಕೊಳ್ಳುವ ಯೋಗ್ಯತೆ ನಿಮಗಿಲ್ಲ. ಅದಕ್ಕೋಸ್ಕರ ಪರಮಾತ್ಮ ಅದನ್ನು ನಾಶ ಮಾಡ್ತಾನೆ. ಇದು ಪರಮಾತ್ಮ ಮಾತ್ರ ಮಾಡೋ ಕೆಲಸ ಅಲ್ಲ, ನಾವು ಹೀಗೆ ನಡ್ಕೊಳ್ತೇವೆ. ಕ್ವಶನ್ ಪೇಪರು 100 ಮಾರ್ಕ್ಸಿಂದು ಪೇಪರ್ ವ್ಯಾಲ್ಯೂಷನ್ ಮಾಡಿ ಕೊನೆ ಟೋಟ್ಲ್ ಮಾಡಿದಾಗ 125 ಬಂದುಬಿಡ್ತು. 100 ಮಾರ್ಕ್ಸ್ ಕ್ವಶನ್ ಪೇಪರ್ಗೆ 125 ಬರಲಿ ಬಿಡಿ, ಪಾಪ ಹುಡುಗರು ಖುಷಿ ಆಗುತ್ತೆ ಅಂತ ಯಾರೂ ಅನ್ನಲ್ಲ. ಕ್ವಶನ್ ಪೇಪರೇ 100 ಇರ್ಬೇಕಾರೆ, 100 ಮಾರ್ಕ್ಸ್ ಇರ್ಬೇಕಾದ್ರೆ 125 ಬಂದರೆ ಮತ್ತೆ ರೀವ್ಯಾಲ್ಯೂಷನ್ ಮಾಡಿ ಎಲ್ಲೋ ಟೋಟ್ಲ್ ಮಾಡಿ ಎಲ್ಲೋ ಡಬಲ್ ಎಂಟ್ರಿ ಏನಾಗಿದೆ ಅಂತ ನೋಡಿ ಚೆಕ್ ಮಾಡಿ ಮತ್ತು 100ಕ್ಕೆ ತಂದು ಇಳಿಸ್ತೇವೆ. ಇದನ್ನೇ ದೇವ್ರು ಮಾಡೋ ಕೆಲಸ ಅಷ್ಟೇ. ನಮಗೆ ಗೊತ್ತಿಲ್ಲದೆ 125 ಆಗೋಗಿರುತ್ತೆ, ದೇವ್ರು ಗೊತ್ತಿದ್ದೇ ಮಾಡ್ತಾನೆ, ಅಷ್ಟೇ ವ್ಯತ್ಯಾಸ. ಅದು ನಾವೇ ಯೋಗ್ಯತೆ ಮೀರಿದ್ದನ್ನು ಮೊಟಕು ಮಾಡ್ತೇವೆ ಅಂತಂದರೆ ದೇವರು ಮಾಡದೇ ಇರ್ತಾನೇನು? ಮಾಡೇ ಮಾಡ್ತಾನೆ. ಹಾಗಾದರೆ ನಮಗೆ ಈ ಜನ್ಮದಲ್ಲಿ ನಾವು ಸಂಧ್ಯಾ ವಂದನೆ ಬಿಟ್ಟಿದ್ದೇವೆ, 30 ವರ್ಷ ಆಯಿತು. ಯಾಕೆ ಜನ್ಮಾಂತರದಲ್ಲಿ ನಾವು 60 ವರ್ಷಟ್ಟು ಹೆಚ್ಚಿಗೆ ಸಂಧ್ಯಾವನೆ ಮಾಡಿಬಿಟ್ಟಿದ್ದೇವೆ ಕಾಣುತ್ತೆ. ಆ ಪುಣ್ಯ ಹಾನಿ ಮಾಡೋಕ್ಕೆ ದೇವರು ನಮಗೆ ಈ ವರ್ಷ ಈ ಜನ್ಮ ಸಂಧ್ಯಾವನೆ ಮಾಡೋಕ್ಕೆ ಪ್ರೇರಣೆ ಮಾಡಿಲ್ಲ. ನಾವು ಹೀಗೆ ಅನುಸಂಧಾನ ಮಾಡಬಹುದಲ್ಲ ಅಂದರೆ ಈ ತಲಹರಟೆಗಳೆಲ್ಲ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ. ಯಾಕೆಂದರೆ ದೇವರು ಯೋಗ್ಯತೆ ಮೀರಿ ಮಾಡಿಸೋದಂತಿದೆಯಲ್ಲ, ಅದು ನಮ್ಮಂಥವ್ರ ಕೈಯಲ್ಲ, ಅದು ದೇವತೆಗಳಿಗೆ ಋಷಿಗಳಿಗೆ ಮಾತ್ರ ಸಂಬಂಧ ಅಷ್ಟೇ. ಕಥೆ ಕೇಳಬೇಕೆ ಹೊರತು ನಾವು ಹಾಗೆ ಅಂದ್ಕೊಳ್ಕೊ ಹೋಗಬಾರ್ದು. ಋಷಿಗಳ ಕೈಯಲ್ಲಿ ದೇವತೆಗಳ ಕೈಯಲ್ಲಿ ಮಾತ್ರ ಕೆಲವೊಮ್ಮೆ ಯೋಗ್ಯತೆ ಮೀರಿ ಮಾಡಿಸಿ ಅದನ್ನು ನಾಶ ಮಾಡ್ತಾನೆ ಹೊರತು ನಾವು ಯೋಗ್ಯತೆ ಮೀರಿ ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ಬಿಟ್ಟಿರೋದು ಅಂತ ಅನುಸಂಧಾನ ಮಾಡ್ಕೊಳಕ್ಕೆ ಹೋಗಬಾರ್ದು. ಹೀಗೆ ಭಗವಂತ ತನ್ನ ನವನೀತ ಚೌರ್ಯದ ಹಿನ್ನೆಲೆಯಲ್ಲಿ ಈ ಸೂಕ್ಷ್ಮವನ್ನು ಆಚಾರ್ಯರು ತಿಳಿಸಿಕೊಟ್ಟ ಸೂಕ್ಷ್ಮವನ್ನು ಶ್ರೀಮದ್ ವಾದಿರಾಜರು ಕೂಡ ತಮ್ಮ ಕಾವ್ಯದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ.